ಜೈ ಶ್ರೀರಾಮ್ ಫ್ರೆಂಡ್ಸ್. ಇವತ್ತು ಡೇ 4 ಇದೆ. ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಆರ್ ಟಿ ಒ ಎಲ್ಲ ದಾಟಿ ಬಂದ್ವಿ. ಇದು ಆ್ಯಕ್ಚುಲಿ ಕರ್ನೂಲ್ ಹತ್ರ ಬಂದಿದ್ದೀವಿ. ಕಂಟಿನ್ಯೂಸ್ ಬಂದಿದ್ದೀವಿ. ಒಂದು ನೈಟಲ್ಲಿ ಕವರ್ ಮಾಡಿದ್ವಿ. ಹೈದ್ರಾಬಾದ್ ಇನ್ನೊಂದು 150 ಕಿಲೋಮೀಟರ್ಸ್ ಇದೆ. ಕಂಟಿನ್ಯೂಸ್ ಹೋಗ್ತಾ ಇದ್ದೀವಿ. ಸೊ ನೋಡ್ಬೋದು, ಫುಲ್ಲು ಉರಿ ಬಿಸಿಲು. ಆ್ಯಕ್ಚುಲಿ ಬಿಸಿಲು ಬಂದು 38 ಡಿಗ್ರೀಸು 39 ಡಿಗ್ರೀಸು ಇದೆ ತೆಲಂಗಾಣ ಹೈದ್ರಾಬಾದ್ ರೋಡಲ್ಲಿ. ಏನೂ ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಆರ್ ಟಿ ಒ ಅವಾಯ್ಡ್ ಮಾಡಬೇಕು ಏನಾದರೂ ಕಾಸು ಉಳಿಸ್ಬೇಕು ಅಂದರೆ. ಆ್ಯಕ್ಚುಲಿ ಈ ಟ್ರಿಪ್ಪಲ್ಲಿ ನಮಗೆ ಟೋಟಲ್ ಒಂದು 15,000 ತನಕ ಆರ್ ಟಿ ಒ ಖರ್ಚು ಬಂದಿದೆ, ಯಾಕೆ ಒಡಿಸಿ ಇರೋದ್ರಿಂದ. ಸೊ ನೋಡ್ಬೋದು, ಮಧ್ಯಾಹ್ನ 12:30 ಇದೆ. ಬಿಸಿಲು ಅಂದರೆ ಬಿಸಿಲು, ಹೋಗಲೇಬೇಕು ಅಂತ ನಮ್ಮ ಮುಂದೆ ಇರೋ ಗಾಡಿನ ಫಾಲೋ ಮಾಡ್ತಾ ಇದ್ದೀನಿ. ಓಂ ಶ್ರೀ ಲಾಜಿಸ್ಟಿಕ್ಸ್ ಗಾಡಿ ಅದು ಆ್ಯಕ್ಚುಲಿ. ಸೊ 40 ಕಿಲೋಮೀಟರ್ ಟೋಲ್ ಪ್ಲಾಜಾ ಇದೆ. ಈ ಟೋಲೊಂದು ಪಾಸ್ ಆಯಿತು ಅಂದರೆ ಆರ್ ಟಿ ಒ ಇರಲ್ಲ ಅಂತ ಅಂದಿದ್ದಾರೆ. ಹೈದ್ರಾಬಾದ್ ತನಕ ಆರಾಮಾಗಿ ಹೋಗ್ಬೋದು ಅಂದರು. ಸೊ ಇದು ಆ್ಯಕ್ಚುಲಿ ಹೈದ್ರಾಬಾದಿಂದ ಒಂದು 100 ಕಿಲೋಮೀಟ್ರ್ ಹಿಂದೆ ಶಾದ್ ನಗರ್ ಅಂತ ಬರುತ್ತೆ, ಅದರ ಹತ್ರ ಟೋಲ್ ಇದು. ಸೊ ಗಾಡಿನೂ ಓಡಲೇಬೇಕು. ನೈಟ್ ಆದರೆ ಇಲ್ಲಿ ಆರ್ ಟಿ ಒ ಬಂದ್ಬಿಡ್ತಾನೆ, ಇಲ್ಲಿಗೆ ಫುಲ್ ನೈಟ್ ಇರ್ತಾನೆ. ಸೊ ಇದೊಂದು ಟೋಲ್ ಪಾಸ್ ಮಾಡಿದ್ರೆ ಸ್ವಲ್ಪ ನಾವು ಆರಾಮಾಗಿ ಹೋಗ್ಬೋದು. ಈ ಟೋಲ್ಗೆ ಹೆಂಗೋ ಬಂದ್ವಿ. ಸೊ ಈ ಬ್ಲಾಗಲ್ಲಿ ಏನಪ್ಪ ಅಂದರೆ ಕಂಪ್ಲೀಟು ಅನ್ಲೋಡ್ ಮಾಡೋ ತನಕ ಏನು ಬ್ಲಾಗ್ ಮಾಡಿದ್ದೀನಿ ಅದು ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಹಾಕಿದ್ದೀನಿ, ಇನ್ಫಾರ್ಮೇಷನ್ ಹಾಕಿದ್ದೀನಿ. ಸೊ ನಮ್ಮದು ಇವಾಗ ಪ್ಲ್ಯಾನ್ ಏನಪ್ಪ ಅಂದರೆ ಹೈದ್ರಾಬಾದೆಲ್ಲ ಪಾಸ್ ಮಾಡಿ ಅಲ್ಲಿಂದ 300 ಕಿಲೋಮೀಟ್ರ್ ಇದೆ, ಆದಿಲಾಬಾದ್ ಅಂತ ಒಂದು ಬರುತ್ತೆ. ಅದು ಆ್ಯಕ್ಚುಲಿ ಆದಿಲಾಬಾದ್ ಬಂದು ಹೈದ್ರಾಬಾದಿಂದ ಮುಂದೆ, ಹೈದ್ರಾಬಾದ್ ದಾಟಿದ್ಮೇಲೆ ಆದಿಲಾಬಾದ್ ಹೋಗಿ ಅಲ್ಲಿ ಹಾಲ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಮುಂದೆ ಹೋಗ್ತಾ ಇರೋ ಗಾಡಿ ಸ್ವಲ್ಪ ಬ್ರೇಕ್ ಡೌನ್ ಇದೆ. ಬ್ರೇಕ್ ಡೌನ್ ಅಂದರೆ ಓವರ್ ಹೀಟ್ ಆಗ್ತಿದೆ. ಸೊ ಹಾಗಾಗಿ ಅಲ್ಲೋಗಿ ಆದಿಲಾಬಾದಲ್ಲಿ ಶೋರೂಮಲ್ಲಿ ತೋರಿಸೋಣ ಅಂದ್ಕೊಂಡು ಹೋಗ್ತಾಯಿದ್ವಿ. ಅಶೋಕ್ ಲೇಲ್ಯಾಂಡ್ ಗಾಡಿ ಅದು. ನೋಡಿರಿ, ಈ ಥರ ಇದು ಆ್ಯಕ್ಚುಲಿ ಎಕ್ಸ್ಪ್ರೆಸ್ ಹೈವೇ. ಹೈದ್ರಾಬಾದು ನೆಹರು ಔಟರ್ ರಿಂಗ್ ರೋಡ್ ಅಂತ ಕರೀತಾರೆ. ಇದು 8 ಲೈನ್ ಹೈವೇ. 2 ಲೈನ್ ಟ್ರಕ್ಕಿಗೆ 2 ಲೈನ್ ಕಾರಿಗೆ ಅಂತ ಮಾಡಿದ್ದಾರೆ. ಸಕ್ಕತ್ತಾಗಿದೆ ರೋಡ್ ಮಾತ್ರ. ಹಾಗೆ ದುಡ್ಡು ಚೆನ್ನಾಗಿ ಟೋಲ್ ಚೆನ್ನಾಗಿ ಕಲೆಕ್ಟ್ ಮಾಡ್ತಾರೆ. 2000 ರೂಪೀಸ್ ಆಗುತ್ತೆ, 2500 ಬರೀ ಈ ಹೈದ್ರಾಬಾದ್ ಬೈಪಾಸ್ ಮಾಡೋಕ್ಕೆ. ಹೈದ್ರಾಬಾದ್ ರಿಂಗ್ ರೋಡ್ ಯೂಸ್ ಮಾಡಿದ್ರೆ ನಮ್ಮ ಗಾಡಿಗೆ 2,500 ಇರಬೇಕು, ಮಿನಿಮಮ್ 2,500 ಇರಬೇಕು. ಕಂಟಿನ್ಯೂಸ್ ಹೊಡಿತಾ ಇದ್ದೀವಿ. ಮಧ್ಯಾಹ್ನ ಅಲ್ಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಟೀಗೆ ಕುಡಿದು 1 ಅವರು ರೆಸ್ಟ್ ಮಾಡಿ ಔಟರ್ ರಿಂಗ್ ರೋಡ್ ಹತ್ತಿದ್ವಿ. ಈಗೇನು ಟೆನ್ಷನ್ ಇಲ್ಲ, ಕಂಟಿನ್ಯೂಸ್ ಹೋಗ್ಬೋದು. ಆದಿಲಾಬಾದ್ ಹತ್ರ ಇನ್ನೂ 2 ಆರ್ ಟಿ ಒಗಳು ಸಿಗ್ತಾರೆ, ಅವ್ರನ್ನ ಅವಾಯ್ಡ್ ಮಾಡಬೇಕು. ಅವ್ರನ್ನ ಅವಾಯ್ಡ್ ಮಾಡಬೇಕಂದ್ರೆ ಕಂಟಿನ್ಯೂಸ್ ಓಡಿಸ್ಲೇಬೇಕು. ಸೊ ಹಾಗಿದೆ ಸಿಚುವೇಶನು, ಏನು ಮಾಡೋಕ್ಕಾಗಲ್ಲ. ಇನ್ನು ನಾವು ನಾಗ್ಪುರಿಗೆ ಎಷ್ಟು ದೂರ ಇದ್ದೀವಿ ಅಂದರೆ 350 ಕಿಲೋಮೀಟರ್ಸ್ ದೂರ ಇದ್ದೀವಿ. 350 ಕಿಲೋಮೀಟರ್ಸ್ ಹೋದರೆ ನಾಗ್ಪುರ್ ರೀಚ್ ಆಗ್ತೀವಿ. ಬೆಳಗಿನ ಜಾವ ಫುಲ್ ನೈಟ್ ಹೊಡೆದಿದ್ದೀವಿ. ಇದಾದಮೇಲೆ ಇದು ಆ್ಯಕ್ಚುಲಿ ಬಂದು ಇನ್ನೇನು ಈ ಟೋಲೇ ಮೇಯ್ನು. ಇಲ್ಲೊಬ್ಬ ಆರ್ ಟಿ ಒ ಇರ್ತಾನೆ ಅಂತ. ಈ ಟೋಲ್ ಪಾಸ್ ಆದರೆ ಬಾರ್ಡ್ರು ಇದು ಮಹಾರಾಷ್ಟ್ರ ಬಾರ್ಡ್ರ್ ಸಿಗುತ್ತೆ. ಸೊ ಇದೊಂದು ಟೋಲ್ ಪಾಸ್ ಆದರೆ ಆರಾಮಾಗಿ ಹೋಗ್ಬೋದು ಅಂದರು. ಸೊ ಬಂದ್ವಿ. ಫುಲ್ ಕಾಡು. ಆದಿಲಾಬಾದ್ ಇನ್ನೊಂದು 150 ಕಿಲೋಮೀಟರ್ಸ್ ಏನಿದೆ, 150-180 ಕಿಲೋಮೀಟರ್ಸ್ ಇದೆ. ಈಗಲೂ ಬೆಳಗ್ಗೆ ಕಂಟಿನ್ಯೂಸ್ ಆಗಿ ಓಡಿಸ್ತಾಯಿದ್ದೀವಿ. ಸೊ ಇವತ್ತು ಡೇ 5 ಆ್ಯಕ್ಚುಲಿ.
ಡೇ 6 ಆ್ಯಂಡ್ 7 ಅಲ್ಲೇ ಹಾಲ್ಟ್ ಆಗುತ್ತೆ ಗಾಡಿ. ಏಕೆಂದರೆ ಆ ಗಾಡಿ ರೆಡಿ, ನಮ್ಮ ಮುಂದೆ ಹೋಗ್ತಾ ಇರೋ ಗಾಡಿ ರೆಡಿ ಆಗಬೇಕು. ಸೊ ಹಂಗಾಗಿ ಡೇ 5 ಕೂಡ ನಿಧಾನಕ್ಕೆ ಹೋಗ್ತಾಯಿದ್ವಿ, ಬೇಕಂದರೆ ಬಿಸಿಲು ತುಂಬ ಇದೆ. ಆಲ್ಮೋಸ್ಟ್ 40 ಡಿಗ್ರೀಸ್ ಇದ್ದಾಗ ನೀವು ಪಾಯಿಂಟ್ ವೆಯ್ಟ್ ಅಂದರೆ ಒಂದೇ ಕಡೆ ಭಾರ ಬೀಳುತ್ತೆ. ಪಾಯಿಂಟ್ ವೆಯ್ಟ್ ಮೆಟೀರಿಯಲ್ ಲೋಡ್ ಮಾಡಿ ನೀವು ಹೋಗೋದು ತುಂಬಾ ಕಷ್ಟ ಇದೆ. ಸೊ ಇದೇ ಸರ್ವಿಸ್ ಸೆಂಟ್ರು. ಬಂದ್ವಿ ಒಂದು ಪಾಯಿಂಟ್ಗೆ. ಇಲ್ಲಿ ನಮ್ಮ ಗಾಡಿ ನಿಂತಿದೆ HP ಪೆಟ್ರೋಲ್ ಪಂಪಲ್ಲಿ, ಮತ್ತು ಈ ಕಡೆ ಸರ್ವಿಸ್ ಸ್ಟೇಷನಲ್ಲಿ ಒಂದು ಗಾಡಿ ನಿಂತಿದೆ. ಅಲ್ಲಿ ನೀವು ನೋಡ್ಬೋದು ಮುಂದೆ ಒಂದು ಗಾಡಿ ನಿಂತಿದೆ. ಸೊ ನಾವು 3 ಗಾಡಿ ಒಟ್ಟಿಗೆ ಹೋಗೋದು. ಸೊ ಆದಿಲಾಬಾದ್ ಇಲ್ಲಿ 2 ದಿವಸ ಹಾಲ್ಟ್ ಆಗ್ತೀವಿ, ಏಕೆಂದರೆ ಒಂದು ಗಾಡಿ ಹೀಟಿಂಗ್ ಇಶ್ಯೂಸ್ ಇದೆ ಅಂತ. ಇಂಟರ್ಕೂಲರು ಮತ್ತು ಇದು ರೇಡಿಯೇಟರ್ ಎಲ್ಲ ಬಿಚ್ಚಿದ್ದಾರೆ. ಸೊ ಅದೆಲ್ಲ ರೆಡಿ ಮಾಡಬೇಕು. ನೋಡ್ಬೋದು ಇದೆ ನಮ್ಮ ಮೆಟೀರಿಯಲು. ಸೊ ಮಹಾರಾಷ್ಟ್ರ ಎಂಟ್ರಿ ಆಗಬೇಕಂದ್ರೆ ನಾವು ಪರ್ಮಿಷನ್ ಲೆಟ್ರ್ ಮಾಡಿಸ್ಬೇಕು. ಸೊ ಹಂಗಾಗಿ ನಾವು ಇದು ಮಾಡಿದ್ವಿ, ಫೋಟೋಸ್ ಎಲ್ಲ ತೆಗೆದಿದೆ. ಸೊ ಇದು ಬಂದು ಇವನು ಸೇಲ್ಸ್ ಟ್ಯಾಕ್ಸ್ ಅವನು ಅಂತ ಬರ್ತಾನೆ ಗಾಡಿ ಹತ್ರ. ಆ್ಯಕ್ಚುಲಿ ಇದು ಡೇ 6 ಆ ಗಾಡಿ ರೆಡಿಯಾಗಿ ಬಂದು ನಿಂತಿತ್ತು, ಪಕ್ಕದಲ್ಲಿ ನಿಂತಿದೆ ನೋಡಿ, ಡ್ಯಾಶ್ ಕ್ಯಾಮಲ್ಲಿ ರೆಕಾರ್ಡ್ ಆಗಿರೋದು. ಇವನು GST ಅವನಂತೆ. ಯೂನಿಫಾರ್ಮ್ ಇಲ್ಲ, ವೆಹಿಕಲ್ ಗೌರ್ಮೆಂಟ್ ವೆಹಿಕಲ್ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಥರ ರೆಸ್ಪಾನ್ಸ್ ಮಾಡೋಕ್ಕೆ ಹೋಗಲ್ಲ, ರೆಸ್ಪಾನ್ಸ್ ಮಾಡಲೂಬಾರ್ದು. ಏಕೆಂದರೆ ಕೋಟ್ಯಾಂತರ ರೂಪಾಯಿ ಮಾಲ್ ಲೋಡ್ ಮಾಡಿದಾಗ ಯಾರಾದರೂ ಬಿಲ್ ಇಸ್ಕೊಂಡು ಹೋಗ್ಬಿಟ್ರೆ ಮತ್ತೆ ಕಂಪ್ನಿ ಬಿಲ್ ಜನ್ರೇಟ್ ಮಾಡಿಕೊಡಲ್ಲ, ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಮತ್ತು ಅದೆಲ್ಲ ರಿಕ್ವೆಸ್ಟ್ ಮಾಡಿ ತುಂಬ ತಲೆನೋವು ಕೆಲಸ ಆಗುತ್ತೆ. ಸೊ ಹಾಗಾಗಿ ಇವನು ಬಂದು ಬಿಲ್ ಕೇಳ್ತಾನೆ. ನಾನು ಯಾರು ಬಂದಿರೋದು, ನಾನೇನು ಅಂದ್ಕೊಂಡೆ, ಆ್ಯಕ್ಚುಲಿ ಈ ಗಾಡಿಗಳವರು ಬಾರ್ಡ್ರನ್ನ ಬೈಪಾಸ್ ಮಾಡಿ ಹೋಗ್ತಾ ಇದ್ದಾರೆ. ಯಾಕೆ ಅಂದರೆ ಅವ್ರದ್ದು ಓವರ್ ಟನ್ನೇಜ್ ಇದೆ. ಓವರ್ ಟನ್ನೇಜ್ ಇದ್ದಾಗ ಇವರು ಬಾರ್ಡ್ರ್ ಮೇಲೆ ಹೋಗಲ್ಲ. ಬಾರ್ಡ್ರ್ ಮೇಲೆ ಯಾಕೆ ಹೋಗಲ್ಲ ಅಂದರೆ ಅಲ್ಲಿ ಫೈನ್ ಹಾಕ್ಬಿಡ್ತಾರೆ. ಪಾಸಿಂಗ್ ಟನ್ನೇಜ್ ಏನಿರುತ್ತೆ ಅಷ್ಟೇ ಹೋಗಬೇಕು. ಇದು ಲೋ ಬೆಡ್ ಎಲ್ಲ MT ವೆಹಿಕಲ್ಲೇ 25 ಟನ್ 20 ಟನ್ ಬರುತ್ತೆ ಗಾಡಿ. ನಮ್ಮದೇ 16 ಟನ್ ಇರುತ್ತೆ. ಸೊ ನಮ್ಮದು 35 ಟನ್ ಇರುವಾಗ ನಮ್ಮ ಪಾಸಿಂಗ್ 55 ಟನ್ ಇರೋದು. ಸೊ ನಮ್ಮದೇ 52 ಟನ್ ತನಕ ಬರುತ್ತೆ ವೆಹಿಕಲ್ಲು. ಸೊ ಹಂಗಾಗಿ ನಾನು ಬಾರ್ಡ್ರ್ ಮೇಲೆ ಹೋಗ್ತೀನಿ, ಅವರಿಬ್ಬರು ಬಾರ್ಡ್ರ್ ಮೇಲೆ ಹೋಗೋಕ್ಕಾಗಲ್ಲ. ಸೊ ಬೈಪಾಸ್ ಮಾಡೋಕ್ಕೆ ಅಂತ ಅವ್ರು ರೋಡ್ ನೋಡ್ಕೊಂಬರೋಕೆ ಹೋಗಿರ್ತಾರೆ. ಅಷ್ಟರಲ್ಲಿ ಇವರು ಯಾರೋ GST ಅವ್ರು ಬರ್ತಾರೆ. ಅವ್ನು ಚಿಟಿಕೆ ಹೊಡಿಯೋದು ನೋಡಿ, ಆ ಕಿಟಕಿಲಿ ಕೈ ಹಾಕಿ. ನಾವು ಮೊದಲೇ ದುರಹಂಕಾರ ಬಿದ್ದರೆ ನಮ್ಮ ಹತ್ರ ನಾವು ಮೊದಲೇ ರೆಸ್ಪೆಕ್ಟ್ ಕೊಡೋಲ್ಲ. ಅವ್ನು ಚಿಟಿಕೆ ಹೊಡೆದೆಲ್ಲ ಕರೆಕ್ಟ್ ಟ್ರೈ ಮಾಡ್ತಾನೆ. ನಾನು ಅಂತೀನಿ ಡ್ರೈವರ್ ಇಲ್ಲ ಆಮೇಲೆ ಬಾ ಹೋಗು ಅಂತ ಸೀದಾ ಕಳಿಸ್ತೀನಿ ಅಷ್ಟೇ, ತಲೆಗೆಡ್ಸ್ಕೊಳ್ಳಲ್ಲ. ಗೌರ್ಮೆಂಟ್ ವೆಹಿಕಲ್ ಇಲ್ಲ, ನಿನ್ನ ಗೌರ್ಮೆಂಟ್ ಅವನು ಅದು ಇದು ಅಂದರೆ ನಾವು ಹೆಂಗೆ ನಂಬೋದು? ಸೊ ಹಂಗಾಗಿ ನಾನು ಬಿಲ್ಗಿಲ್ಲೆಲ್ಲ ಯಾರಿಗೂ ಏನೂ ಕೊಡೋಲ್ಲ. ನಂಬರ್ ಕೊಡ್ತೀನಿ ಓಂ ಶ್ರೀ ಸಾಯಿ ಅವ್ರಿಗೆ, ಓಂ ಶ್ರೀ ಮ್ಯಾನೇಜರ್ ನಂಬರ್ ಕೊಡ್ತೀನಿ, ಮಾತಾಡ್ಕೊ ನೀನು ಅಂತ ಅಂದ್ಬಿಟ್ಟು ಬಿಟ್ಬಿಡ್ತೀನಿ. ಸೊ ಅವತ್ತು ರಾತ್ರಿ ಆಗುತ್ತೆ. ಇಲ್ಲಿ HP ಪೆಟ್ರೋಲ್ ಪಂಪು, ನಮ್ಮ ಗಾಡಿ ಇಲ್ಲಿ ನಿಂತಿದೆ, ಈಗ ಹೊರಡಬೇಕು ಇಲ್ಲಿಂದ. ಸೊ ಆ ಗಾಡಿಯೆಲ್ಲ ಅಲ್ಲಿ ಪಕ್ಕದಲ್ಲಿ ಒಂದು ಬಂಕ್ ಇದೆ, ಭಾರತ್ ಪೆಟ್ರೋಲ್ ಬಂಕು, ಅಲ್ಲಿ ಡೀಸೆಲ್ ಹಾಕ್ಸೋಕ್ಕೆ ಹೋಗಿದ್ದಾರೆ. ನಾನು ಇಲ್ಲಿ ಡೀಸೆಲ್ ಹಾಕ್ಸಲ್ಲ, ಯಾಕೆಂದರೆ ಆಲ್ರೆಡಿ 101 ರೂಪೀಸ್ ಆಗಿಬಿಟ್ಟಿದೆ ಡೀಸೆಲು ತೆಲಂಗಾಣಲ್ಲಿ ನೈಟೇ. ಸೊ ಇವರಿಬ್ಬರು ಬಾರ್ಡ್ರ್ ಬೈಪಾಸ್ ಮಾಡೋಕ್ಕೆ ಪಕ್ಕದ ರೋಡಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ನಾನು ಬಾರ್ಡ್ರ್ ಹೋಗ್ತೀನಿ, ಸೊ ಹಂಗಾಗಿ ನಾನು ಹೈವೇಲಿ ಹೋಗ್ತಾಯಿದ್ದೀನಿ, ಅವರು ಬಾರ್ಡ್ರ್ ಹೋಗಲ್ಲ. ಹಾಗಾಗಿ ಅವರು ಬೈಪಾಸ್ ಮಾಡೋಕ್ಕೆ ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದಾರೆ. ಒಳಗಡೆ ಕಾರ್ಡ್ ರೋಡಲ್ಲಿ ಬರ್ತಾರೆ ಅವರು, ಆಮೇಲೆ ಬಂದು ಜಾಯ್ನ್ ಆಗ್ತಾರೆ. ಸೊ ಇದೇ ನೋಡಿ ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಕಾಟಾ ಮೇಲೆ ಹತ್ತಿಸ್ತಾರೆ ಗಾಡಿ. ವೆಹಿಕಲ್ ಏನು ವೆಯ್ಟ್ ಇರುತ್ತೆ ಓವರಾಲ್ ವೆಯ್ಟ್ ಅಲ್ಲೇ ಬಂದ್ಬಿಡುತ್ತೆ. ಸೊ ಅದ್ರ ಮೇಲೇ ನಿಮಗೆ 5% ಫ್ಲೀಟ್ ಕೊಡ್ತಾರೆ, ಅಂದರೆ ಎಕ್ಸಸ್ ಇದ್ರೂ ಬಿಡ್ತಾರೆ, ಏನು ಇದು ಮಾಡೋಕ್ಕೆ ಹೋಗಲ್ಲ. 5%ಗಿನ್ನ ಜಾಸ್ತಿ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಂದು 55 ಟನ್ ಪಾಸಿಂಗ್ ಅಲ್ವಾ, 57 ಟನ್ ತನಕ ವೆಯ್ಟ್ ಬಂದ್ರೂ ಏನು ಇದು ಮಾಡಲ್ಲ, 500,000 ಇಸ್ಕೊಂಡು ಬಿಟ್ಬಿಡ್ತಾರೆ. ಅದಕ್ಕಿಂತ ಜಾಸ್ತಿ ಬಂದರೆ 100% ಫೈನ್ ಹಾಕ್ತಾರೆ. ಸೊ ಟನ್ನಿಗೆ 2,000ನೋ 5,000 ಹಾಕ್ತಾರೆ ಅನಿಸುತ್ತೆ. ಸೊ ಡಿಪೆಂಡ್ಸು ಅವ್ರು ಹೆಂಗೆ ಇದು ಮಾಡ್ತಾರೆ. ಒಬ್ಬೊಬ್ರು ಬೇಕು ಅಂತ ಲಕ್ಷ ಫೈನೇ ಹಾಕೋರಿದ್ದಾರೆ. ಸೊ ಹಂಗಾಗಿ ಏನು ಮಾಡೋಕ್ಕಾಗಲ್ಲ. ಸೊ ನಂದು ಇಲ್ಲಿ ಓಡಿಸಿ ಅಂದರೆ ಅಗಲ ಹೈಟು ಉದ್ದ ಬಂದಿರೋದ್ರಿಂದ 5,000 ಕೊಟ್ಟು ಆಲ್ರೆಡಿ ಮಹಾರಾಷ್ಟ್ರ ಗೌರ್ಮೆಂಟ್ಗೆ 5,000 ಪೇಮೆಂಟ್ ಮಾಡಿ ನಾನು ಪರ್ಮಿಷನ್ ಲೆಟ್ರ್ ತೊಗೊಂಡಿದ್ದೀನಿ. ಬಟ್ ಸ್ಟಿಲ್ ಲಂಚ ಕೊಡಲೇಬೇಕು, ಕೊಡಲಿಲ್ಲ ಅಂದರೆ ಬಿಡಲ್ಲ, ಏನಾದರೂ ಒಂದು ಕಿರಿಕಿರಿ ಮಾಡೇ ಮಾಡ್ತಾರೆ. ಲಂಚ ಅನ್ನೋದು ಎಲ್ಲ ಕಡೆ ಹೆಂಗಾಗ್ಬಿಟ್ಟಿದೆ ಅಂದರೆ ಗೌರ್ಮೆಂಟ್ ಕೆಲ್ಸಕ್ಕೆ ಬರೋದೇ ಜನ ಅರ್ಧ ಲಂಚ ತಿನ್ನೋದಕ್ಕೋಸ್ಕರ. ಒಂದೊಂದು ಸತಿ ಏನು ಅನ್ನಿಸುತ್ತೆ, ಲಂಚ ತಿನ್ನೋರು
ಯಾಕಾರ ಬದುಕಿದಾರೋ ಭೂಮಿ ಮೇಲೆ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸಿ, ಅವ್ರಿಗೆ ಎಂಡ್ ಆಫ್ ದ ಡೇ ಏನು, ನೀನು ಕೆಲಸ ಮಾಡು ಬಿಡು, ನಿಂಗೆ ದುಡ್ಡು ಬರ್ತಾ ಇದೆಯೋ ಇಲ್ವೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಎಂಡ್ ಆಫ್ ದ ಡೇ ಅವ್ರಿಗೆ ದುಡ್ಡು ಬೇಕಷ್ಟೆ. ಸೊ ನಾನಿಲ್ಲಿ ಬಂದು ಕಾಟ ಮಾಡಿಸ್ಕೊಂಡು, ಅದು ನಾವು ಗಾಡೀಲಿ ಕೂತಿದ್ದಂಗೆ ಕಾಟ ಆಗುತ್ತೆ, ಜಸ್ಟ್ ಸ್ಲಿಪ್ ಇಸ್ಕೊಳ್ಬೇಕು. ಸೀದಾ ಅಲ್ಲಿ ಮುಂದೆ ಕಾಣ್ತಾ ಇದೆಯಲ್ಲ, ಅಲ್ಲಿ ಹೋಗಿ ಗಾಡಿ ನಿಲ್ಲಿಸಿ ಕಾಟ ಚೀಟಿ ತೋರಿಸಿ, ಪರ್ಮಿಷನ್ ಲೆಟರ್ ತೋರಿಸಿ, ಈಗ ಹೋಗ್ತೀವಿ ನೋಡಿ. ಇಲ್ಲೆಲ್ಲ ಈ ಗಾಡಿಗಳೆಲ್ಲ ನಿಂತಿರೋದೇನಕ್ಕಪ್ಪ ಅಂದರೆ ಕಾಟ ಚೀಟಿ ತೋರಿಸಿ 100-200 ಕೊಟ್ಟು ಹೋಯ್ತಾರೆ ಅವರು. ನಮ್ದು ಒಡಿಸಿ ಮೆಟೀರಿಯಲ್ ಆಗಿರೋದ್ರಿಂದ ನಮಗೆ 900 ರೂಪಾಯಿ ಕೇಳ್ತಾನೆ. ನಾನು ಓನರ್ ಕಮ್ ಡ್ರೈವರು ಹಂಗೆ ಹಿಂಗೆ ಅಂದಿದ್ದಕ್ಕೆ 700 ರೂಪಾಯಿ ಇಸ್ಕೊತಾನೆ ನನ್ನ ಹತ್ರ. ಪರ್ಮಿಷನ್ ಲೆಟ್ರ್ ಇದೆ, ಗಾಡಿ ಡಾಕ್ಯುಮೆಂಟ್ಸ್ ಪಕ್ಕ ಇದೆ, ಎಲ್ಲ ಇದ್ರೂ ನೀವು ದುಡ್ಡು ಕೊಡಲೇಬೇಕು. ಆ ಥರ ಕಿರಿಕಿರಿ ಜನ. ಎಲ್ಲಾದರೂ ಮಹಾರಾಷ್ಟ್ರ ಅಂತಲ್ಲ, ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ದಗಲ್ಬಜಿ ನನ್ನ ಮಕ್ಕಳು, ಏನು ಮಾಡೋಕ್ಕಾಗಲ್ಲ. ಸೊ ಹೋಗಿ ಒಂದು 10 ನಿಮಿಷ ಅವನ ಮುಂದೆ ನಿಂತ್ಕೊಂಡು ಕೇಳಿ ಮಾಡಿ ಬಿಡಿಸ್ಕೊಂಡು ಬರಬೇಕು. ನಾವಲ್ಲಿ ಅರ್ಜೆಂಟು ಮಾಡೋಕ್ಕಾಗಲ್ಲ, ನಾವಲ್ಲಿ ದಾನದಲ್ಲಿ ಮಾಡೋಕ್ಕಾಗಲ್ಲ. ಯಾಕೆ ಮಾಡೋಕ್ಕಾಗಲ್ಲ ಅಂದರೆ ನಮ್ಮದು ಲೋನ್ ಇದೆ ಗಾಡಿ ಮೇಲೆ. ನಾವು ಗಾಡಿ ಒಂದು ದಿವಸ ನಿಲ್ಲಿಸಿದ್ರು ನಮಗೆ 5,000 ರೂಪಾಯಿ ಲಾಸು. ಒಂದು ದಿವಸ ನಾನು ಗಾಡಿ ನಿಂತ್ಕೊಂಡ್ರೆ 5,000 ರೂಪಾಯಿ ಲಾಸ್ ಆಗುತ್ತೆ. ಸೊ ಹಂಗಾಗಿ ಒಂದು ದಿವಸ 5,000 ದುಡಿಲೇಬೇಕು ಗಾಡಿ, ಯಾವುದೇ ಕಾರಣಕ್ಕೂ ನಿಲ್ಸೋಕ್ಕಾಗಲ್ಲ ನಾನು. ಸೊ ಹಂಗಾಗಿ ನಾವು ಬಗ್ಗಿ ಹೆಂಗೋ ಕಾಸು ಕೊಟ್ಟು ಸೀದಾ ನಮ್ಮ ಕೆಲಸ ನಾವು ಮಾಡಲೇಬೇಕಾಗುತ್ತೆ. ಸೊ ಹೋಗಿ ಕಾಸು ಕೊಟ್ಟು ಎಲ್ಲ ಸೆಟ್ಟಿಂಗ್ ಮಾಡಿ, ಮತ್ತು ಬೇರೆ ಏನು ಡಾಕ್ಯುಮೆಂಟೇ ಚೆಕ್ ಮಾಡಲ್ಲ. ನೀವು ಗೌರ್ಮೆಂಟಿಗೆ ಕಾಸು ಕಟ್ಟಿ ಡಾಕ್ಯುಮೆಂಟ್ ಮಾಡಿಸೋದೇ ವೇಸ್ಟು. ಮಕ್ಳಿಗೆ ಕಾಸು ಕೊಟ್ಬಿಟ್ರೆ ಮುಗೀತು. ಕಾಸು ಕೊಟ್ಟರೆ ಏನಾರ ಮಾಡ್ಕೊಂಡು, ಯಾವ ಡಾಕ್ಯುಮೆಂಟು ಬೇಡ, ಏನು ಬೇಡ, ಆರಾಮಾಗಿ ಹೋಗ್ತಾ ಇರ್ಬೋದು. ಎಷ್ಟೋ ಜನ ಡಾಕ್ಯುಮೆಂಟೇ ಮಾಡಿಸಲ್ಲ, ಡಾಕ್ಯುಮೆಂಟ್ ಲ್ಯಾಪ್ಸ್ ಆಗಿದ್ರು ಹಿಂಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇವನು ಇಲ್ಲಿದಲ್ಲ, ಇವನು RTO ಹೋಗೋನು ಚೆಕ್ ಮಾಡ್ತಾನೆ, ಆ ಕಾಟ ಚೀಟಿ ಮೇಲೆ ಒಂದು ಸೀಲ್ ಹಾಕ್ಕೊಡ್ತಾರೆ. ಆ ಕಾಟ ಚೀಟಿ ಸೀಲ್ ಹಾಕ್ಸ್ಕೊಂಡು ಗಾಡಿ ಬೈಪಾಸ್ ಮಾಡ್ಕೊಂಡು ಅಂದರೆ ಎತ್ಕೊಂಡು ಹೋಗ್ಬೋದು. ತುಂಬ ವೆಹಿಕಲ್ ಇರೋದ್ರಿಂದ ನಿಧಾನ ಗಾಡಿ ತೆಗಿತಾಯಿದ್ದೀನಿ RTO ಇಂದ ಈಚೆ. ಮಹಾರಾಷ್ಟ್ರದಲ್ಲಿ ಹತ್ತತ್ರ ನಾಗ್ಪುರ್ ಹತ್ತತ್ರ ಸ್ವಲ್ಪ ರೋಡ್ ಸರಿ ಇಲ್ಲ. ಈಗ ನನ್ನ ಮಕ್ಳಿಗೆ ಯಾರಿಗೂ ರೋಡ್ ಸರಿ ಇದೆಯಾ ಇಲ್ವಾ ಅನ್ನೋದು ಅದು ಇಂಪಾರ್ಟೆಂಟ್ ಆಗಲ್ಲ. ಹೈಯೆಸ್ಟ್ ಕರಪ್ಷನ್ ನಡೆಯೋದೆ RTOದಲ್ಲಿ. RTO ಇನ್ಸ್ಪೆಕ್ಟರ್ಗಳ ಹತ್ರ ಎಷ್ಟು ಆಸ್ತಿ ಇದೆ ಅಂತಂದರೆ ಅವರು ಒಂದು 10 ತಲೆಮಾರು ಕೂತ್ಕೊಂಡು ತಿನ್ಬೋದು, ಅಷ್ಟು ದುಡ್ಡಿರುತ್ತೆ ನನ್ನ ಮಕ್ಳ ಹತ್ರ. ಸೊ ಹಂಗಿರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ರೈಟ್ ಸೈಡ್ ನೋಡ್ತಾ ಇದ್ದೀರಾ, ಇದೆಲ್ಲ ಗಾಡಿಗಳು ನಿಂತಿದೆ. ಕಾಟಾ ಚೀಟಿ ತೋರಿಸ್ತಾರೆ, ಎಂಟ್ರಿ ಕೊಡ್ತಾರೆ. ಎಂಟ್ರಿ ಅಂದರೆ ಲಂಚ ಕೊಡ್ತಾರೆ, ಸೀಲ್ ಹಾಕ್ಸ್ಕೊತಾರೆ, ಕಾಟಾ ಚೀಟಿ ಮೇಲೆ ಹೋಯ್ತಾ ಇರ್ತಾರೆ. ಸೊ ಇದು ಪ್ರೊಸೀಜರು. ಬಾರ್ಡ್ರ್ಗಳು ತೆಲಂಗಾಣ, ಆಂಧ್ರ, ಕೇರಳ ಬಾರ್ಡ್ರ್ಗಳಿಲ್ಲ. ತಮಿಳ್ನಾಡು, ಮಹಾರಾಷ್ಟ್ರ, ಕರ್ನಾಟಕ ಬಾರ್ಡ್ರ್ ಮಾಡ್ಕೊಂಡು ದುಡ್ಡು ತಿನ್ಕೊಂಡು ಸಾಯ್ತವ್ರೆ. ಕದ್ದೋಗೋ ದಾರಿಗಳು ತುಂಬ ಇದ್ದಾವೆ, ಬಟ್ ಆದರೆ ಆ ದಾರಿಗಳು ಸರಿ ಇರೋಲ್ಲ, ಸಣ್ಣ ಇರುತ್ತೆ. ಸೀದಾ ಒಡಿಶಿ ಮಾಲ್ ಹಾಕಿದಾಗ ನಾವು ಹೈವೇಲೇ ಹೋಗ್ಬೇಕಾಗುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಅವಶ್ಯಕತೆ ಇರೋರು ಕದ್ದೊಯ್ತಾರೆ, ಅವಶ್ಯಕತೆ ಇರೋರು ದುಡ್ಡು ಕೊಟ್ಟೋಯ್ತಾರೆ. ಈಗ ನಾವು ನಾರ್ಮಲ್ ಲೋಡ್ ಹಾಕಿದ್ರೆ 1,000 ರೂಪಾಯಿ ಕೊಡಲೇಬೇಕು ಇಲ್ಲಿ ಮಹಾರಾಷ್ಟ್ರ ಬಾರ್ಡ್ರಲ್ಲಿ. ಲೆಕ್ಕ ಹಾಕಿ ಜಸ್ಟ್ ಇಮ್ಯಾಜಿನ್, ಒಂದು ನಿಮಿಷಕ್ಕೆ ಕಮ್ಮಿ ಅಂದರೂ 60 ಗಾಡಿ ಬರ್ತವೆ ಅನ್ಕೊಳ್ಳೋಣ, ಆಯಿತಾ? ಎಷ್ಟು ಗಾಡಿ ಬರ್ತವೆ. ಸೊ ಇನ್ನೇನು 10 ಕಿಲೋಮೀಟ್ರ್ ಇದೆ ಅನ್ಲೋಡ್ಗೆ ಅಂತ ಅಂದಾಗ ಟೈರ್ ಹೊಡೆದೋಯ್ತು. ಪಾಯಿಂಟ್ ವೆಯ್ಟು ಅಂತ ಹೇಳಿದ್ನಲ್ಲ ಆಗಲೇ, ಪಾಯಿಂಟ್ ವೆಯ್ಟಲ್ಲಿ ಮೆಟೀರಿಯಲ್ ವೆಯ್ಟ್ ಎಲ್ಲ ಲಾಸ್ಟ್ ಟ್ರೈಲರ್ ಮೇಲೆ ಬಿದ್ದಿತ್ತು. ಸೊ ಹಂಗಾಗಿ ಟೈರ್ ಹೊಡೆದೋಯ್ತು. ನೋಡ್ಬೋದು, ಬೆಳಗಿನ ಜಾವ 4 ಗಂಟೆಲಿ ಹೊಡೆದೋಯ್ತು. ನಾಗ್ಪುರ ಹತ್ತತ್ರ
ಬಂದೆ, ಬೆಳಕು ಕರೆದೋಯ್ತು. ಒಬ್ಬನೇ ಟೈರೆಲ್ಲ ಬಿಚ್ಚಿ ರೆಡಿ ಮಾಡಿ ಫುಲ್ ಶೆಕೆ. ಸೊ ಫೈನಲಿ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದಾಯಿತು. ರಿವರ್ಸ್ ಹೊಡೆದು ನಿಲ್ಲಿಸಿದ್ದೀನಿ. ಈ ಮಿಷಿನ್ ಇವಾಗ ಇಳಿಸ್ತಾರೆ ದೇವ್ರ ದಯೆಯಿಂದ. ಈ ಟ್ರಿಪ್ಪಲ್ಲಿ ಏನಪ್ಪ ಅಂದರೆ ಒಂದು ಸತಿ ಪಂಚರ್ ಆಯಿತು, ಒಂದು ಸತಿ ಟೈರೇ ಹೊಡೆದೋಯ್ತು. ಸೊ ಆಲ್ಮೋಸ್ಟ್ ಲೈಕ್ ಒಂದು 15,000 ಲಾಸ್ಟ್, 15,000 ಟೈರ್ ಹೊಡೆದೋಗಿದ್ದಕ್ಕೆ. ಸೊ ಅನ್ಲೋಡಿಂಗ್ ಪಾಯಿಂಟಲ್ಲಿ ನಿಂತಿದೆ ಗಾಡಿಗಳು. ಇದೊಂದು ಗಾಡಿ, ಇದು 55 ಟನ್ ಇದೆ. ಇದು ನೆಕ್ಸ್ಟ್ ವೆಹಿಕಲ್ಲು, ಇದು 45 ಟನ್ ಇದೆ. ಇದಾದಮೇಲೆ ನನ್ನ ವೆಹಿಕಲ್ ನಿಂತಿರುತ್ತೆ. ಸೊ ಇವರಿಬ್ರಿಗೂ ಸೈಡ್ ಹೊಡೆದು, ಆವಾಗಲೇ ಒಂದು ವಿಡಿಯೋ ನೋಡಿದ್ರು, ಇವರಿಬ್ರಿಗೂ ಸೈಡ್ ಹೊಡೆದು ಫಸ್ಟ್ ನಾನು ಅನ್ಲೋಡ್ ಮಾಡಿಸ್ಕೊತೀನಿ. ಸೊ ಇಲ್ಲಿಗೆ ಇವತ್ತಿನ ಬ್ಲಾಗ್ ಮುಗಿಯುತ್ತೆ. ಈ ಟ್ರಿಪ್ ಬ್ಲಾಗು ಮುಗೀತು. 8 ದಿವಸ ಆಯಿತು ಟೋಟಲು. ಸೊ ನೋಡಿ ಹೀಗಿದೆ ವ್ಯವಹಾರ. ಇವತ್ತಿನ ಬ್ಲಾಗ್ ಇಷ್ಟೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.